ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇದು ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗವಾಗಲಿದೆ. ಜಾಗತಿಕ ಶಾಂತಿಗೆ ಇವತ್ತು ಅತಿ ದೊಡ್ಡ ದಿನವಾಗಿದೆ. ಪೋಸ್ಟ್ ಮೇಲೆ ಮಾಡ್ತಾನೆ ಇದ್ದಾರೆ ಟ್ರಂಪ್. ಶಾಂತಿ ಬಯಸ್ದಂಗೆ ಕಾಣಿಸ್ತಾ ಇದೆ. ಸಾಕ ಹೋಗಿರಬೇಕು. ತಂಡ ಹೊಡೆದಿದ್ದಾರೆ ಅವರು ಖಂಡಿತವಾಗ್ಲು. ಏನು ದೊಡ್ಡದಾಗಿ ಇವತ್ತು ಧೂಳಿಪಟ ಮಾಡ್ತೀವಿ, ನಾಗರಿಕತೆನ ಸರ್ವನಾಶ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ನೋಡಿ ಹೆಂಗೆ ಜಪ ಮಾಡ್ತಾ ಇದ್ದಾರೆ. ಇರಾನ್ಗೆ ಸಾಕಾಗಿ ಹೋಗಿತ್ತು, ಅವ್ರಿಗೂ ಇದು ಬೇಕಾಗಿತ್ತು. ಹೋರ್ಮುಜ್ ಜಲಸಂಧಿಯಲ್ಲಿ ಸರಕು ಸಾಗಾಟಕ್ಕೆ ಸಹಾಯ. ಇರಾನ್ನಲ್ಲಿ ಮರು ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಪೋಸ್ಟ್ ಅನ್ನು ಮಾಡಿದ್ದಾರೆ. ಬಿಡ್ತಾನೆ ಇದ್ದಾರೆ ಅವರು. ಯಾಕಂದರೆ 5:30 ಬೆಳಗ್ಗೆ ನಮ್ಮ ಭಾರತೀಯ ಕಾಲಮಾನ, ಅವರಿಗೆ ರಾತ್ರಿ 8 ಗಂಟೆ. ಎಲ್ಲರೂ ಜಗತ್ತು ಕಾಯ್ತಾ ಇತ್ತು, ಏನಪ್ಪ ಟ್ರಂಪು ಇಷ್ಟೆಲ್ಲ ರೋಷಾವೇಶಗೊಂಡು ಪೋಸ್ಟನ್ನು ಮಾಡಿದ್ರು, ಡೆಡ್ಲೈನ್ ಕೊಟ್ಟಿದ್ರು, ಏನೋ ಒಂದು ಅನಾಹುತ ಆಗ್ಬೋದಪ್ಪ, ಇರಾನ್ಗೇನೋ ಕಾದಿದೆ ಮಾರಿ ಹಬ್ಬ ಅಂತ ಅಂದ್ಕೊಂಡಿದ್ರು. ಆದರೆ ಎಲ್ಲ ತಲೆ ಕೆಳಗಾಯಿತು, ಏನು ಮಾಡಲಿಲ್ಲ. ಮಾತುಕತೆಗೆ ಈಗ ಮುಂದಾಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗವಾಗಲಿದೆ. ಅತಿ ದೊಡ್ಡ ದಿನ ಅಂತ ಇವತ್ತು ಶಾಂತಿಗೆ. ನೋಡಿ, ಇಲ್ಲಿ ಏನೂ ಆಗಿಲ್ಲ. ಟ್ರಂಪ್ ಅವ್ರಿಗೆ ಭಯ ಶುರುವಾಗಿದೆ ಅಷ್ಟೇ ಇಲ್ಲಿ. ಹಾಗಾಗಿನೇ ಈಗ ಈ ಕಡೆಗೆ ಮುಖ ಮಾಡಿದ್ದಾರೆ ಅವರು. ಬೇಡ ಯುದ್ಧ, ಯಾಕೆಂದರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ನಷ್ಟ ಆಗಿತ್ತು ಅಮೇರಿಕಾದಲ್ಲಿ. ಮತ್ತು ಟ್ರಂಪ್ನ ಜನ ಹೆಂಗೆ ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ವಿಲನ್, ಸರ್ವಾಧಿಕಾರಿ ರೀ. ಈಗ ಕಿಮ್ ಜಾಂಗ್ ಉನ್, ಖಮೇನಿ ಇವ್ರು ಏನು ಹೇಳ್ತಾರೋ ಅವರಷ್ಟೇ ಅಲ್ಲ, ಜಿನ್ಪಿಂಗು, ಟ್ರಂಪ್ ಕೂಡ ಅದೇ ಸಾಲಿಗೆ ಸೇರಿದ್ದಾರೆ ಅಂತ ಜಗತ್ತು ಹಂಗೆ ನೋಡೋಕೆ ಶುರು ಮಾಡ್ತವ್ರನ್ನ. ಅದು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡ್ತಾ ಇರ್ಬೋದೇನೋ. ಅಥವಾ ಯುದ್ಧದಿಂದ ಗಳಿಸಿದ್ದೇನೇ ಇಲ್ಲ ಅಮೇರಿಕ, ಕಳ್ಕೊಂಡಿದ್ದು ಕೂಡ ಜಾಸ್ತಿ ಇದೆ. ಹಾಗಾಗಿನೇ ಇದು ತೀವ್ರ ಹಂತಕ್ಕೆ ಹೋದರೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ಬೋದು ಅಂಥೇಳಿ ಅವರು ತಿಳ್ಕೊಂಡಂಗೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ 2 ವಾರ ಏನು ಗ್ಯಾಪ್ ಕೊಟ್ಟಿದ್ದಾರೆ, ಎಲ್ಲ ಒಂದು ಕಡೆ ಟೈಮ್ ತೊಗೊಂಡು ಮತ್ತೆ ಹೊಡೆಯುವಂಥ ಪ್ರಯತ್ನದ ಭಾಗವಾಗಿರ್ಬೋದು ಅಷ್ಟೇ. ಇರಾನ್ ಇಲ್ಲಿ ಸೋಲ್ತು ಅಂತ ಹೇಳೋಕ್ಕಾಗಲ್ಲ. ಇರಾನ್ನವರೇ ಇಲ್ಲಿ ಮೇಲುಗೈ ಸಾಧಿಸಿದ್ರು ಅಂತ ಹೇಳ್ಬೋದು ಈ ಬೆಳವಣಿಗೆ ನೋಡ್ತಾ ಇದ್ರೆ.